ವೆಲ್ಕಮ್ ಬ್ಯಾಕ್ ಟು ಎಜುಇನ್ಫೋ ಕನ್ನಡ. ಇವತ್ತಿನ ಒಂದು SSP ಅಪ್ಡೇಟ್ನಲ್ಲಿ ಕೆಲವೊಂದು ಕ್ರೂಷಿಯಲ್ ಇನ್ಫಾರ್ಮೇಷನ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಅದಕ್ಕಿಂತ ಯಾರೆಲ್ಲ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಒನ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಇದರಿಂದ ನಿಮಗೆ ಎಲ್ಲ ಥರ SSP ಅಪ್ಡೇಟ್ಸ್ಗಳು ಕೂಡ ಆದಷ್ಟು ಬೇಗನೆ ಸಿಗುತ್ತೆ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಏನು ತಿಳಿಸ್ಕೊಟ್ಟಿದೆ ಅಂದರೆ, ಯಾರೆಲ್ಲ SSP ಸ್ಕಾಲರ್ಶಿಪ್ಗೆ ಅಪ್ಲೈನ ಮಾಡ್ತಿದ್ದೀರಾ ಸ್ವಲ್ಪ ದಿನ ವೆಯ್ಟ್ ಮಾಡಿ, ಲಾಸ್ಟ್ ಡೇಟ್ ಬರೋವರೆಗೂ ವೆಯ್ಟ್ ಮಾಡಿ, ಮತ್ತು ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳಿದ್ದೆ. ಇವಾಗ ಒಂದು ಕ್ವಿಕ್ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಅಮೌಂಟು ಸ್ಯಾಂಕ್ಷನ್ ಆಗಿದೆ ಅವರು ಇವಾಗ SSP ಸ್ಕಾಲರ್ಶಿಪ್ನ ಅಪ್ಲೈಯನ್ನು ಮಾಡಿ. ಯಾಕಂದರೆ ಇವಾಗ ಲಾಸ್ಟ್ ಡೇಟನ್ನು ಅನೌನ್ಸನ್ನು ಮಾಡಿದ್ದಾರೆ. ಯಾರಿಗೆ ಅಂತ ಬಂದು ನೋಡೋದಾದರೆ, OBC ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳಿಗೆ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಕ್ಕಂಥ ಲಾಸ್ಟ್ ಡೇಟ್ ಬಂದು 15/9/2024, ಅಂದರೆ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 15 ಒಳಗಡೆ ನೀವು ಅಪ್ಲೈನ ಮಾಡಬೇಕು ಅಂತ ಇಲ್ಲಿ ಒಂದು ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಐ ಥಿಂಕ್ ಎಕ್ಸ್ಟೆಂಡನ್ನು ಮಾಡ್ತಾರೆ, ಯಾಕಂದರೆ ಇವಾಗಿನ ಸ್ಕಾಲರ್ಶಿಪ್ ಆಗಿಬಿಟ್ಟು ಆಲ್ಮೋಸ್ಟ್ 2 ಮಂತ್ಸ್ ಕೂಡ ಆಗಿಲ್ಲ. ಇದು ಲಾಸ್ಟ್ ಡೇಟ್ ಲೆಕ್ಕ ತಗೊಂಡ್ರೆ ಟೂ ಮಂತ್ಸ್ ಕೂಡ ಕಂಪ್ಲೀಟ್ ಆಗೋಲ್ಲ. ಮತ್ತು ಮೋರ್ ಓವರ್ ಇನ್ನೂ ಕೂಡ ಯಾರಿಗೂ ಕೂಡ ಎಕ್ಸಾಮ್ಸ್ಗಳು ನಡೆದಿಲ್ಲ, ಅಡ್ಮಿಷನ್ಗಳು ಇನ್ನೂ ಸ್ಟಾರ್ಟ್ ಆಗಿಲ್ಲ. ಎಕ್ಸಾಮ್ಸ್ಗಳು ನಡೆದಿದ್ರೂ ಕೂಡ ರಿಸಲ್ಟ್ಗಳು ಇನ್ನೂ ಬಂದಿಲ್ಲ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗಿರ್ಬೋದು, ಸಮ್ಟೈಮ್ಸ್ ಡಿಗ್ರಿ ವಿದ್ಯಾರ್ಥಿಗಳಾಗಿರ್ಬೋದು, BEd ವಿದ್ಯಾರ್ಥಿಗಳಾಗಿರ್ಬೋದು, PUC ವಿದ್ಯಾರ್ಥಿಗಳಾಗಿರ್ಬೋದು, ಈ ಥರ ನಿಮಗೆ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್ ಏನು ಎಕ್ಸಾಮ್ ನಡೆದಿದೆ ಪ್ರೀವಿಯಸ್ಲಿ, ಅದ್ರದ್ದು ರಿಸಲ್ಟ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಸೆಕೆಂಡ್ ಇಯರ್ ಸ್ಕಾಲರ್ಶಿಪ್ಪನ್ನು ಅಪ್ಲೈನ ಮಾಡ್ತೀರಾ ಅಂದರೆ ನಿಮಗೆ ಫಸ್ಟ್ ಇಯರಲ್ಲಿ ಮ್ಯಾಂಡೇಟರಿಯಾಗಿ ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮ್ ರಿಸಲ್ಟ್ ಎರಡೂ ಬಂದಿದ್ರೆ ಮಾತ್ರ ನೀವು ಅಪ್ಲೈಯನ್ನು ಮಾಡ್ಬೋದು. ಅದಕ್ಕೋಸ್ಕರ ಸೆಕೆಂಡ್ ಸೆಮ್ ಎಕ್ಸಾಮ್ ಕೆಲವೊಬ್ಬರಿಗೆ ಇವಾಗ ನಡೆದಿದೆ, ಕೆಲವೊಬ್ಬರಿಗೆ ಫೋರ್ತ್ ಸೆಮ್ ಎಕ್ಸಾಮ್ ನಡೆದಿದೆ, ಕೆಲವೊಬ್ಬರಿಗೆ ಸಿಕ್ಸ್ತ್ ಸೆಮ್ಮು, ಫಿಫ್ತ್ ಸೆಮ್, ಫೋರ್ತ್ ಸೆಮ್ ಎಕ್ಸಾಮ್ ನಡೆದಿರೋದ್ರಿಂದ ಅದೆಲ್ಲ ರಿಸಲ್ಟ್ ಬಂದು ಅಪ್ಲೈನ ಮಾಡಲಿಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ. ಸೊ ಎಕ್ಸ್ಟೆಂಡನ್ನು ಮಾಡ್ತಾರೆ, ಬಟ್ ನಿಮಗೆ ರಿಸಲ್ಟ್ ಬಂದಿದೆ, ಯಾವುದೇ ಥರ ರಿಸಲ್ಟ್ ಪೆಂಡಿಂಗ್ ಇಲ್ಲ, ಸ್ಯಾಂಕ್ಷನಿಂಗ್ ಅಮೌಂಟ್ ಪೆಂಡಿಂಗ್ ಇಲ್ಲ ಅಂದರೆ ಈ ಕೂಡಲೇ ಅಪ್ಲೈನ ಮಾಡಿ. ನಿಮಗೆ ಡೈರೆಕ್ಟಾಗಿ SSP ವೆಬ್ಸೈಟಲ್ಲಿ ಅಪ್ಲೈನ ಮಾಡ್ಬೋದು. ನಾನು ಬೇಕಿದ್ದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಅಪ್ಲೈನ ಮಾಡಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ, ಸ್ಟೆಪ್ ಬೈ ಸ್ಟೆಪ್. ಯಾವೆಲ್ಲ ಇನ್ಫಾರ್ಮೇಷನ್ ಫಿಲ್ ಮಾಡಬೇಕು, ಮತ್ತು ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನಿಮಗೆ ಅಪ್ಲೈನ ಮಾಡಲಿಕ್ಕೆ ಅಂತ ತಿಳಿಸ್ಕೊಡ್ತಾ ಬರ್ತೀನಿ. ಮೇಯ್ನಾಗಿ ನೀವು ಅಪ್ಲೈನ ಮಾಡಲಿಕ್ಕಿಂತ ಮುಂಚೆ KYC ಮ್ಯಾಂಡೇಟರಿಯಾಗಿ ಮಾಡಲೇಬೇಕಾಗುತ್ತೆ. KYC ಕೂಡ ಎಲ್ಲಿ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ. ನೀವು KYC ಮಾಡಿದ್ರೆ ಮಾತ್ರ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇಫ್ ಇನ್ ಕೇಸ್ ನೀವು ಪ್ರೀವಿಯಸ್ಲಿ ಇಯರ್ ಅಪ್ಲೈನ ಮಾಡಬೇಕಿದ್ರೆ KYC ಅಪ್ಲೈನ ಮಾಡಿದ್ದೀರಾ ಅಂದರೆ ಮತ್ತೆ ನೀವು ಈ ಇಯರ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ಹೊಸದಾಗಿ ಈ ಇಯರ್ ಅಪ್ಲೈನ ಮಾಡ್ತಿದ್ದೀರಾ ಅಂದರೆ KYC ನಮ್ಮ ಕಂಪ್ಲೀಟನ್ನು ಮಾಡಿ ಅಪ್ಲೈನ ಮಾಡೋಕ್ಕಾಗುತ್ತೆ. ಯಾವ ಥರ KYCನ ಮಾಡಬೇಕು ಮತ್ತು ಯಾವ ಥರ ಅಪ್ಲೈನ ಮಾಡಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ಡೇಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ನೀವು 5 ಸ್ಟೆಪ್ಪನ್ನು ಕಂಪ್ಲೀಟನ್ನು ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ನೀವು ನ್ಯೂಲಿ ಅಪ್ಲೈನ ಮಾಡ್ತಿದ್ದೀರಾ ಅಂದರೆ ನೀವು ಕಂಪ್ಲೀಟಾಗಿ 5 ಸ್ಟೆಪ್ಪನ್ನು ಕೂಡ ಫಿಲ್ ಮಾಡಲೇಬೇಕು. ಬಟ್ ರಿನ್ಯೂವಲ್ ಇದೆ ಅಂದರೆ ಜಸ್ಟ್ ನೀವು 3 ಮತ್ತು 4 ಸ್ಟೆಪ್ಪನ್ನು ಕಂಪ್ಲೀಟನ್ನು ಮಾಡೋದು ಸಾಕಿರುತ್ತೆ. ಜಸ್ಟ್ ನಿಮ್ಮ ರಿಜಿಸ್ಟರ್ ನಂಬರನ್ನು ಹಾಕಾಗುತ್ತೆ, ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸನ್ನು ಎಂಟರ್ ಮಾಡೋಕ್ಕಾಗುತ್ತೆ. ಅದನ್ನು ಬಿಟ್ಟರೆ ಎಕ್ಸ್ಟ್ರಾ ಅಡಿಷ್ನಲ್ ಇನ್ಫಾರ್ಮೇಷನ್ ನಿಮ್ಗೆ ಏನಿರೋದಿಲ್ಲ. 10th PUC ಇನ್ಫಾರ್ಮೇಷನ್ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಈ ಥರ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ನೀವೇನಾದರೂ ಹೊಸದಾಗಿ ಅಪ್ಲೈನ ಮಾಡ್ತಿದ್ದೀರ ಅಂದರೆ ಎಲ್ಲನೂ ಕೂಡ ನೀವು ಫಿಲ್ ಮಾಡಿ ಅಪ್ಲೈನ ಮಾಡಬೇಕು. ಅದಕ್ಕೋಸ್ಕರ ಯಾರು ಕೂಡ ಆದಷ್ಟು ಬೇಗನೆ ನೀವಾಗಿನ ಡೈರೆಕ್ಟಾಗಿ ಅಪ್ಲೈ ಮಾಡಲಿಕ್ಕೆ ಹೋಗ್ಬಿಡಿ. ಇಫ್ ಇನ್ ಕೇಸ್ ನಿಮಗೆ ಫುಲ್ ಇನ್ಫಾರ್ಮೇಷನ್ ಗೊತ್ತಿದೆ, ಯಾವ ಥರ ಅಪ್ಲೈನ ಮಾಡಬೇಕು ಅಂತ ಗೊತ್ತಿದೆ ಅಂದರೆ ದಯವಿಟ್ಟು ಅಪ್ಲೈನ ಮಾಡಿ. ಇಫ್ ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಯಾವ ಥರ ಅಪ್ಲೈನ ಮಾಡಬೇಕು, ಅಥವಾ ನಿಮಗೆ ಯಾವುದೋ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇದೆ ಅಂತ ಗೊತ್ತಿಲ್ಲ ಅಂದಾಗ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೀನಿ. ಎಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಯಾವ ಥರ ಅಪ್ಲೈನ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದೆ ನಡೆಸಿಕೊಂಡು ಧನ್ಯವಾದಗಳು.